ರೆಟ್ರೋ ಇದು ಕಾರ್ತಿಕ್ ಸುಬ್ಬರಾಜು ಮತ್ತು ರೋಲೆಕ್ಸ್ ಸೂರ್ಯ ಅವರು ಕೊಲಾಬಾಗೆ ಫಸ್ಟ್ ಟೈಮ್ ಮಾಡ್ತಿರೋ ಮೂವಿ. ಈ ಮೂವಿ ಹೇಗಿದೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬು ಮಾಡ್ಕೊಬಿಡ್ರಿ ಯಾರನ್ನ ಹೊಸಬ್ರು ಬಂದಿದ್ರೆ. ಇನ್ನು ಮೂವಿ ಹೇಗಿದೆ ಅಂದರೆ ಈಗಾಗಲೇ ಅರ್ಥ ಆಯಿತು ಅನಿಸುತ್ತೆ. ಸೂರ್ಯ ಅವ್ರದ್ದು ನಿಜವಾಗ್ಲೂ ಏನು ತಪ್ಪಿಲ್ಲ ಗುರು. ಯಾಕಂದರೆ ಡೈರೆಕ್ಟ್ರು ಏನು ಹೇಳಿದನೋ ಏನು ಮಾಡೋಕ್ಕೆ ಹೇಳಿದನೋ ಅದನ್ನು ಮಾತ್ರ ಮಾಡಿದ್ದಾರೆ. ಕಂಪ್ಲೀಟ್ ಜವಾಬ್ದಾರಿ ಎಲ್ಲ ಆ ಕಾರ್ತಿಕ್ ಸುಬ್ಬರಾಜುದೇ ಗುರು. ಕಾರ್ತಿಕಣ್ಣ ನೀನು ನಿಜವಾಗ್ಲೂ ಈ ಲೆವೆಲ್ಗೆ ರಾಡ್ನ ಇಳಿಸ್ತೀಯ, ಅದು ಸೂರ್ಯ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಕನ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಏನಣ್ಣ ಆ ಮೂವಿ ಜಿಗರ್ದಂದ ಪೇಟ ಆಮೇಲೆ ಜಗಮೇ ತಂದಿರನ್ ಈ ಮೂರು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬೆ ರೆಟ್ರೋ ಅಂತ ಹೇಳ್ಬಿಟ್ಟು ಹೆಸರಿಟ್ಬಿಟ್ಟು ಸೂರ್ಯ ಅವ್ರ ಮಖಕ್ಕೆ ನಮ್ಮ ಮಖಕ್ಕೆ ಹೊಡೆದಿದ್ಯಾ. ಮಾತೆತ್ತಿದ್ರೆ ಸಿಂಗಲ್ ಟೇಕ್ ಅಂತೀಯ, ಅಂಡಮಾನ್ ನಿಕೋಬಾರ್ ಅಂತೀಯ. ಆ ಜಿಗರ್ದಂದ ಫಿಲಮಲ್ಲಿ ಇದ್ದಂಗೆ ಸೇವಿಯರ್ ಬಂದು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತೀಯ. ಅದು ಇಲ್ಲಿ ಸೆಟಪ್ ಮಾಡ್ತೀರಾ, ಅಂಡಮಾನಲ್ಲಿ ಸೆಟಪ್ ಮಾಡ್ತೀಯ. ಆ ಲವ್ ಟ್ರ್ಯಾಕ್ ಅದು ಏನಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಏನಣ್ಣ ನೀನು ಏನು ತಲೆಯಲ್ಲಿ ಇಟ್ಕೊಂಡು ಮಾಡಕ್ಕೆ ಹೋಗಿದ್ಯಂಗಣ್ಣ ಈ ಫಿಲಮ್ನ ಮಾತ್ರ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ಯಾರಾದರೂ ಹೊಸ ಡೈರೆಕ್ಟ್ರು ಈ ಥರ ರಾಡ್ನ ಇಳಿಸಿದ್ರೆ ನಾನು ತಲೆಗೆ ಹಾಕೋತಲಿಲ್ಲ. ಅದು ಕಾರ್ತಿಕ್ ಸುಬ್ಬರಾಜು ಈ ಲೆವೆಲ್ ಪ್ರಾಡಕ್ಟ್ನ ತಗೊಬರ್ತಾರೆ ಅಂತ ಹೇಳ್ಬಿಟ್ಟು ಕನ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಇನ್ನು ಮೂವಿ ಪ್ಲಾಟ್ ವಿಷಯಕ್ಕೆ ಬಂದರೆ ಹೀರೋದ ಪಾರೆ ಲವ್ಗೆ ಜಾರೆ ಸೇರ್ದ ಮೋರಿ. ಇದು ಮೂವಿಯ ಒನ್ ಲೈನ್ ಸ್ಟೋರಿ ಗುರು. ಇನ್ನು ಹೀರೋಯಿನ್ ಆದ ಪೂಜಕ್ಕ ತುಂಬ ದಿನಗಳಾದ್ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾರೆ. ಅದು ಡಿ ಗ್ಲಾಮರಸ್ ರೋಲಲ್ಲಿ. ನಿಜವಾಗ್ಲೂ ಆ ಅಕ್ಕನ್ನ ಈ ಕ್ಯಾರೆಕ್ಟ್ರಲ್ಲಿ ಊಹಿಸ್ಕೊಳಕ್ಕೆ ಆಗಲ್ಲ ಗುರು. ನಿಜವಾಗ್ಲೂ ಆ ಎಕ್ಸ್ಪ್ರೆಷನ್ನು ಇದು ಆ ಡ್ಯಾನ್ಸ್ ಒಂದು ಚೆನ್ನಾಗೈತೆ, ಮಿಕ್ಕಿದ್ದೆಲ್ಲ ತೋಪು ಗುರು. ಇನ್ನು ಪ್ರಕಾಶ್ ರಾಜು ಜೈರಾಮ್ ಅವರು ಅದನ್ನ ಏನಕ್ಕೆ ಇಟ್ಟಿದ್ದಾರೋ ಏನಕ್ಕೆ ಬರ್ತಾರೋ ಅಂತ ಹೇಳ್ಬಿಟ್ಟು ಮೂವಿಯಲ್ಲಿ ನನಗಂತೂ ಡೌಟ್ ಬಂದ್ಬಿಡ್ತು ಗುರು. ನಿಜವಾಗ್ಲೂ ಈ ಕ್ಯಾರೆಕ್ಟರ್ಗಳಿಗೆ ಅಷ್ಟೊಂದು ಸ್ಕೋಪ್ ಇಲ್ಲ. ಈ ಮೂವಿ ಲವ್, ಲಾಫ್ಟರು ಆಮೇಲೆ ವಾರ್ ಝೋನಲ್ಲಿ 3 ಝೋನಲ್ಲಿ ರನ್ ಆಗ್ತಾ ಇರುತ್ತೆ. ಲವ್ ಒಂದು ರೇಂಜಲ್ಲಿ ಓಕೆ, ಲಾಫ್ಟರ್ ಬಂದಮೇಲೆ ಸೈಕ್ ಆಗಿಬಿಡ್ತೀವಿ. ಇನ್ನು ವಾರ್ ಮೂಡ್ಗೆ ಶಿಫ್ಟ್ ಆಗಿದ ತಕ್ಷಣ ಮಾತ್ರ ನಿಮ್ಮಾನ್ಸ್ಗೆ ಅಡ್ಮಿಟ್ ಆಗೋದಂತೂ ಪಕ್ಕಾ ಆಗೋರು. ಇನ್ನು ಸಂತೋಷ್ ನಾರಾಯಣ್ ಅವರು ಅವರ ಡೀಸೆಂಟ್ ವರ್ಕಿಂದ ಮೂವಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ನ ತಂದ್ರೂ ಕಾರ್ತಿಕ್ ಸುಬ್ಬರಾಜ್ ಅವರು ಇಲ್ಲ ನಾನು ಈ ಮೂವಿನ ತೋಪ್ ಓಡಿಸ್ಬೇಕು ಅಂತಲೇ ಸ್ಟಾರ್ಟ್ ಮಾಡಿರೋದು, ತೋಪ್ ಓಡಿಸೋದ್ರಲ್ಲೇ ನಾನು ಸಕ್ಸಸ್ ಆಗೋದು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ವರ್ಕ್ನ ತೋರಿಸೋರೇ ಗುರು. ಯಪ್ಪ ಜಿಗರ್ದಂದ ನಾನು ನೋಡ್ತಾ ಇದ್ದಾಗ ನನಗೆ ಇದ್ದು ಗುರು ಫಿಲಮ್ಮು ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಬಟ್ ರೆಟ್ರೋ ಸೆಕೆಂಡ್ ಹಾಫ್ ನೋಡ್ಬೇಕಾದ್ರೆ ಜಿಗರ್ದಂದ ಮೂವಿನೇ ಮತ್ತೆ ಹಾಕ್ಬಿಟ್ರ ಅಂತ ಹೇಳ್ಬಿಟ್ಟು ಡೌಟ್ ಹೊಡೆದ್ಬಿಡ್ತು ಗುರು. ನಿಜವಾಗ್ಲೂ ಆ ಮೂವಿ ರೆಫರೆನ್ಸ್ ಈ ಮೂವಿಯಲ್ಲೇ ಕ್ಲಿಯರ್ ಆಗಿ ಕಾಣಿಸುತ್ತೆ ಗುರು. ನಿಜವಾಗ್ಲೂ ಈ ಮೂವಿ ಕೆಲವ್ರಿಗೆ ಸಖತ್ ಇಷ್ಟ ಆಗುತ್ತೆ ಗುರು. ಅದು ಯಾರು ಗೊತ್ತಾ, ಕಾರ್ತಿಕ್ ಸುಬ್ಬರಾಜ್ ಹಳೆ ಮೂವೀಸ್ ನೋಡ್ದಿಲ್ದಿರೋರ್ಗೆ ಈ ಮೂವಿ ಸಖತ್ತಾಗಿ ಇಷ್ಟ ಆಗ್ಬಿಡುತ್ತೆ ಗುರು. ಬಟ್ ನಮ್ಮಂಥವ್ರ ಮುಂದೆ ಇವ್ರ ಆಟಗಳು ನಡೆಯಲ್ಲ ಗುರು. ಯಾಕಂದರೆ ಕಂಡಿಡಿದು ಬಿಡ್ತೀವಲ್ಲ. ಯಾಕಂದರೆ ನಮಗೆ ಮೂವಿ ಬಿಟ್ಟರೆ ಬೇರೆ ಮಾತೇ ಇಲ್ಲ, ಬೇರೆ ಯೋಚನೆನೇ ಇಲ್ಲ ಅಷ್ಟೇ. ರೋಲೆಕ್ಸ್ ಕ್ಯಾರೆಕ್ಟ್ರು ಅದು ಯಾವ ಗಳಿಗೆಯಲ್ಲಿ ಮಾಡಿದ್ರು ಸೂರ್ಯ ಅವರು, ಅದಾದಮೇಲೆ ಬಂದಿರೋ ಮೂವೀಸ್ ಎಲ್ಲ ರಾಡು ರಂಬೋಲಾಗಳೇ ತೆಗಿತಾವ್ರೆ ಗುರು. ಆ ಥರ ಒಂದು ಮೂವಿನ ತೆಗೆದುಬಿಟ್ಟು ಏನು ಸ್ಟೋರಿಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಮಾಡ್ತಿದ್ಯಾ ಗುರುವೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಗುರು. ನಿಜವಾಗ್ಲೂ ಸ್ವಲ್ಪ ಬ್ರೇಕ್ ತೊಗೊಂಡಾದ್ರೂ ಒಳ್ಳೆ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡ್ರಿ ಗುರು. ಮೊನ್ನೆ ಇದೇ ರೀತಿ ಗುಡ್ ಬ್ಯಾಡ್ ಆಗ್ಲಿ ಅಂತ ಹೇಳ್ಬಿಟ್ಟು ಸೇಮ್ ಥೀಮಲ್ಲಿ ಮೂವಿ ಬಂತು. ಅದಕ್ಕೆ ಹೀರೋಗೆ ಒಂದು ಮೋಟಿವ್ ಇರುತ್ತೆ, ಅವನ ಮಗನಿಗೋಸ್ಕರ ಬಿಡಕ್ಕೆ ಹೋಗಿರ್ತಾನೆ, ಹಳೆ ಶತ್ರುಗಳು ಅವನ್ನ ಕೆಣಕ್ತಾ ಇರ್ತಾರೆ ಅಂತ. ಈ ಮೂವಿಯಲ್ಲಿ ಆ ಒಂದು ಸಿಂಗಲ್ ಲಾಜಿಕ್ ಮಿಸ್ ಆಗಿಬಿಡುತ್ತೆ ಗುರು. ಮೂವಿಯಲ್ಲಿ ಅನ್ನೆಸೆಸರಿ ಸೀನ್ಸು, ಲ್ಯಾಕ್ಸು ಮತ್ತು ಆ 15 ಮಿನಿಟ್ ಶಾರ್ಟ್ ಏನಿದೆ ಆ ಮೂವಿ ರಿಜಿಸ್ಟ್ರೇ ಆಗಲ್ಲ ಗುರು. ಒಂದು ವಾರಾಗೆ ಒಂದು ಫೈಟ್ ಆಗಿದ್ದಿದ್ರೆ ಸೆರೋಗಿರೋದು. ಈ ನಡ್ಕೊಂಬರೋದು ಮೆಟ್ಲತ್ತೋದು ಇವೆಲ್ಲ ಒಂಥರ ಸೀರಿಯಲ್ ನೋಡ್ದಂಗೆ ಅನ್ನಿಸ್ತು ಗುರು ನನಗಂತೂ. ಮೂವಿಯಲ್ಲಿ ವಿಲನ್ನಾಗೆ ಒಬ್ಬ ಕಾಡು ಮನುಷ್ಯನ ಥರ ಮಾಡವನೇ, ಅವನು ಒಂದು ಸ್ವಲ್ಪ ನನಗೆ ಇಷ್ಟ ಆಯ್ತು ಗುರು. ಮೂವಿ ಅಷ್ಟೊಂದೇನು ಕಿತ್ತೋಗಿರೋ ಥರನೂ ಇಲ್ಲ ಗುರು. ಕೆಲವೊಂದು ಕಡೆ ಚೆನ್ನಾಗೈತೆ, ಕೆಲವೊಂದು ಎಲಿವೇಶನ್ಸು ವರ್ಕ್ ಆಯಿತು. ಬಟ್ ತಿನ್ನು ಸ್ಟೋರಿ ಲೈನಿಂದ ನಮ್ಮ ಸುಬ್ಬು ಅಣ್ಣ ತೋಪೊಡಿಸ್ಬಿಟ್ಟವನೆ ಅಷ್ಟೇ. ಆದರೂ ಸುಬ್ಬು ಅಣ್ಣ ಮಾರ್ಕ್ ಫಿಲಮ್ ಮಾತ್ರ ಇದಲ್ಲ ಗುರು. ನಿಜವಾಗ್ಲು ಇಷ್ಟೇ ಗುರು ಮೂವಿ ಮ್ಯಾಟ್ರು. ನೀವೇನಾದರೂ ಈ ಮೂವಿ ಥಿಯೇಟ್ರಲ್ಲಿ ನೋಡಿ ಇನ್ನೂ ಬದುಕಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ